ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬ್ರೋಕರ್ಗಳ ಜೊತೆ ಕೈ ಜೋಡಿಸಿದಂತಹ ಬೆಂಗಳೂರು ಉತ್ತರ ಎಸಿ ಕಿರಣ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಎಸಿ ಕಿರಣ್ ಕರ್ಮಕಾಂಡವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಟ ಬಯಲು ಮಾಡಿತ್ತು. ಬ್ರೋಕರ್ಗಳ ಜೊತೆ ಕೈ ಜೋಡಿಸಿದ್ದ ಉತ್ತರ ಎಸಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಬೆಂಗಳೂರು ಉತ್ತರ ಎಸಿ ಕಿರಣ್ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಎಸಿ ಕಿರಣ್ ಕರ್ಮಕಾಂಡವನ್ನ ಬಯಲು ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗೆ ಕಿರಣ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಆಡಳಿತ ಮತ್ತು ವಸೂಲಾತಿ ವಿಭಾಗದ ಡೆಪ್ಯೂಟಿ ಸಿಇಒ ಆಗಿ ವರ್ಗಾವಣೆ ಮಾಡಲಾಗಿದೆ. ರಸ್ತೆಯಲ್ಲಿ ಬ್ರೋಕರ್ಗಳ ಜೊತೆ ಈ ಕಿರಣ್ ಜಗಳ ಮಾಡ್ಕೊಂಡಿದ್ರು. ಕೆಎಸ್ ಅಧಿಕಾರಿ ಕಿರಣ್ ಹಾಗೂ ಬ್ರೋಕರ್ಗಳ ನಡುವೆ ದೊಡ್ಡ ಜಗಳ ನಡೆದಿತ್ತು. ಆ ಜಗಳದ ವಿಡಿಯೋ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿತ್ತು. ತಮ್ಮ ಮೇಲೆ ಹಲ್ಲೆಗೆ ಮುಂದಾದ್ರೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿರಲಿಲ್ಲ ಕಿರಣ್ ಅವರು. ಹಲ್ಲೆಗೆ ಮುಂದಾದಂತ ಬ್ರೋಕರ್ಗಳಿಗೂ ಕಿರಣ್ ಅವರಿಗೂ ಏನ್ ಲಿಂಕ್ ಇತ್ತು, ಏನ್ ಸಂಬಂಧ ಇತ್ತು, ಬ್ರೋಕರ್ಗಳ ಜೊತೆ ಕಿರಣ್ ಅವರು ಶಾಮೀಲಾಗಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಬೆಂಗಳೂರು ಉತ್ತರ ಎಸಿ ಹುದ್ದೆಯಿಂದ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ನೋಡಿ, ಮತ್ತೊಂದ್ ಕಡೆ ಕಿರಣ್ಗೆ ಕೇವಲ ಎತ್ತಂಗಡಿ ಮಾಡಿದ್ರೆ ಅಷ್ಟೇ ಸಾಕ, ಬ್ರೋಕರ್ಗಳ ಜೊತೆ ಶಾಮೀಲಾಗಿರುವಂತ ಆರೋಪವನ್ನ ಹೊತ್ತಿದ್ದಾರೆ ಕಿರಣ್. ಬ್ರೋಕರ್ಗಳ ಜೊತೆ ಡೀಲ್ ಮಾಡ್ಕೊಂಡಿದ್ದಾರೆ, ಈ ತರದೊಂದು ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಹೀಗಾಗಿನೇ ಬೀದಿಯಲ್ಲಿ ಜಗಳ ಮಾಡ್ಕೊಂಡಿದ್ರು ಕಿರಣ್. ಅದು ಸರ್ಕಾರಿ ವಾಹನಕ್ಕೆ ಅಡ್ಡಿಪಡಿಸಿ ಕಿರಣ್ ಮೇಲೆ ಹಲ್ಲೆ ಮಾಡೋದಕ್ಕೂ ಕೂಡ ಬ್ರೋಕರ್ಗಳು ಯತ್ನಿಸಿದ್ರು. ಪೇಮೆಂಟ್ ಮ್ಯಾಟರ್ ಅಂತ ಹೇಳಿ ಏನ್ ಬಾಳ್ತೀಯ ಅಂತೇಳಿ ಬಾಯಿಗೆ ಬಂದ್ ಹಾಕಿ ಬೈದಿದ್ರು. ಆದ್ರೂ ಕೂಡ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಅಷ್ಟಕ್ಕೂ ಆ ಬ್ರೋಕರ್ಗಳು ಯಾರು, ಅವ್ರ ವಿರುದ್ಧ ಯಾಕೆ ಕ್ರಮ ಇಲ್ಲ? ಎಸಿ ಆಗಿದ್ದಂತ ಕಿರಣ್ಗೆ ಕೇವಲ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಸಾಕ, ಕಿರಣ್ ಅವರನ್ನ ಯಾಕೆ ಅಮಾನತು ಮಾಡಿಲ್ಲ? ಸಸ್ಪೆಂಡ್ ಮಾಡಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಕಿರಣ್ ಅವರನ್ನ ಅಮಾನತು ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಅಷ್ಟೆಲ್ಲ ವಿಡಿಯೋ ಪ್ರೂಫ್ ಇದೆ, ಏನಾಗಿದೆ, ಇನ್ನೇನ್ ಸಾಕ್ಷಿ ಬೇಕು? ಜಸ್ಟ್ ಅವರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಸಾಕ, ಅವರನ್ನ ಸಸ್ಪೆಂಡ್ ಮಾಡಬೇಕು. ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದಂತಹ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ತಪ್ಪು ಮಾಡಿದಂಥವರಿಗೆ ಶಿಕ್ಷೆ ಆಗಬೇಕು, ಕೇವಲ ವರ್ಗ ಮಾಡೋದಲ್ಲ, ಹುದ್ದೆಯಿಂದಾನೇ ಅವರನ್ನ ಅಮಾನತು ಮಾಡಿ ತನಿಖೆ ನಡೆಸಬೇಕು ಅಂತೇಳಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಒಂದೊಂದ್ ಕಡೆ ಈಗ ಕಿರಣ್ ವಿರುದ್ಧ ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗುತ್ತಾ ಇಲ್ವಾ, ಈ ತರದ ಪ್ರಶ್ನೆಗಳನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ.